ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಶ್ರುತಿ ಮತ್ತು ಕಮಲಾ ಅಂತೇಳ್ಬಿಟ್ಟು, ಸ್ಥಳ ಮೈಸೂರು ಭಾಗದವರು. ಬಯಕೆ ಸುಖ ಬೇಕಾಗಿದೆ ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಸಮಸ್ಯೆ ಇಬ್ಬರಿಗೂ ಸಹಿತ ಗಂಡ ಇಲ್ಲ, ತೂತಿನಲ್ಲಿ ಕೆರೆತಾ ಇದೆ, ಬಂದು ಸುಖ ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸ್ಥಳ ಕಮಲಾಳ ಮನೆಯಲ್ಲಿ ಮಾಡೋಣ ಅಂತೇಳಿ ಹೇಳಿಕೊಂಡಿದ್ದಾರೆ. ಸದ್ಯದ ಸ್ಥಿತಿ ಒಂಟಿ ಜೀವನ ಮಾಡುತ್ತಾ ಇದ್ದೇವೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹ್ಯುಂಡೈ ಗ್ರ್ಯಾಂಡ್ i10 ನಿಯೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಬ್ಬರು ಸೇರಿ ಹೇಗೆ ಸುಖವನ್ನು ಕೊಡುತ್ತೇವೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಸೊ ಇಬ್ಬರಿಗೂ ಕೂಡ ಮಾಡುವ ವಿಡಿಯೋಗಳನ್ನು ನೋಡಿದ ಅನುಭವ ಇದೆ, ಹೇಗೆ ಮಾಡಬೇಕು ಅಂತೇಳಿ ಗೊತ್ತಿದೆ ಅಂತೇಳಿ ತಿಳಿಸಿರೋದು. ಒಬ್ಬಳು ಕಾಲೆತ್ತಿ ಮಲಗಿದ್ರೆ ಇನ್ನೊಬ್ಬಳು ನಿಮ್ಮ ಗೂಟ ಚೀಪಿ ಚೀಪಿ ಅವಳ ತೂತಿಗೆ ಇಡುತ್ತಾಳೆ, ಹಾಗೆ ತೂತು ಕೂಡ ನೆಕ್ಕುತ್ತಾಳೆ ಅಂತೇಳಿ ತಿಳಿಸಿರೋದು. ಕೊನೆಗೆ ಇಬ್ಬರು ಸಹಿತ ಕಾಲೆತ್ತಿ ರಸ ತುಂಬಿಸಿಕೊಳ್ಳುತ್ತೇವೆ ಅಂತೇಳಿ ಇದಿಷ್ಟು ಇಬ್ಬರು ಸೇರಿ ಹೇಗೆ ಸುಖವನ್ನು ಕೊಡುತ್ತಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಮಾಡುವ ವಿಡಿಯೋಗಳಲ್ಲಿ ಹೇಗೆ ಸುಖವನ್ನು ಕೊಡ್ತಾರೋ ಹಾಗೆ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಗಂಡಿನ ಗುಣ ಮಾತ್ರ ಹೇಗಿರಬೇಕು ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದು, ಗೂಟ ದಪ್ಪ ಇದ್ದರೆ ಚೀಪಿ ಸುಖ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತಿಳಿಸಿರೋದು. ಅಂದರೆ 5 ಇಂಚು ಉದ್ದ 3 ಇಂಚು ಸುತ್ತಳತೆ ಇದ್ದರೆ ಚೀಪಿ ಸುಖ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತಿಳಿಸಿರೋದು. ಹಾಗೆಯೇ ಬೀಜಗಳು ದೊಡ್ಡದಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಕಾಲೆತ್ತಿಗೆ ಇದು ಸುಖ ಕೊಡುವಾಗ ಮುಳುಗಬೇಕು ಅಂತೇಳಿ ತಿಳಿಸಿರೋದು. ಇನ್ನು ರಸ ಬೀಳುವ ಟೈಮ್ಗೆ ಒಂದು ತೂತಿನಲ್ಲಿ ಬಿಡಿ, ಇಲ್ಲಾಂದರೆ ಇಬ್ಬರ ಎದೆಯ ಮೇಲೆ ಬಿಟ್ಟು ತಮಾಷೆ ನೋಡಿ ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಹ್ಯುಂಡೈ ಗ್ರ್ಯಾಂಡ್ i10 ನಿಯೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು 2021 ಆಗಿರುತ್ತೆ. ಹಾಗೆ ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿರೋದು. ಫ್ಯೂಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಕೇವಲ 4000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಹಾಗೆ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc. ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2021 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ. ಸೊ 3 ವರ್ಷ ಆಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇನ್ನು ಸ್ಪೆಸಿಫಿಕೇಷನ್, ಎಂಜಿನ್ ಕೆಪಾಸಿಟಿ ಮೊದಲೇ ತಿಳಿಸಿದಾಗೆ 1197 cc. ಪವರು 81 bhp. ಟ್ರಾನ್ಸ್ಮಿಷನ್ ಮ್ಯಾನುವಲ್ ಇದೆ. ಮೈಲೇಜ್ ಮಾತ್ರ 21 km/L ಕೊಡುತ್ತೆ. ಫ್ಯೂಯಲ್ ಟೈಪು ಪೆಟ್ರೋಲು. ಹಾಗೆ ನಂಬರ್ ಆಫ್ ಇಯರ್ ಬ್ಯಾಗ್ಸು 2 ಇಯರ್ ಬ್ಯಾಗ್ಸ್ಗಳನ್ನು ಅಳವಡಿಸಿದ್ದಾರೆ. ಸೊ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.